ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು HTML ಟೆಕ್ಸ್ಟ್ ಫಾರ್ಮ್ಯಾಟಿಂಗ್ ಬಗ್ಗೆ ಹೇಳ್ಕೊಡ್ತೀನಿ. HTML ಫಾರ್ಮ್ಯಾಟಿಂಗ್ ಅಂದರೆ ಏನು? ಸೊ ಫಾರ್ಮ್ಯಾಟಿಂಗ್ ಎಲಿಮೆಂಟ್ಸ್ ಇದ್ದಾವೆ. ಸೊ ಒಂದೊಂದೇ ತಿಳ್ಕೊಳ್ಳೋಣ ಬನ್ನಿ. ಸೊ ಮೊದಲನೇದಾಗಿ ಬೋಲ್ಡ್ ಇದೆ, ಬೋಲ್ಡ್ ಟ್ಯಾಗ್ ಇದೆ, ಆಮೇಲೆ ಸ್ಟ್ರಾಂಗ್ ಟ್ಯಾಗ್ ಇದೆ, ಇಟಾಲಿಕ್ ಟ್ಯಾಗ್ ಇದೆ, ಎಂಪಸಿಸ್ ಟ್ಯಾಗ್ ಇದೆ, ಮಾರ್ಕ್ ಟ್ಯಾಗ್ ಇದೆ, ಸ್ಮಾಲ್ ಟ್ಯಾಗ್ ಇದೆ, ಡಿಲೀಟ್ ಟ್ಯಾಗ್ ಇದೆ, ಇನ್ಸರ್ಟ್ ಆಗಿದೆ, ಸಬ್ಸ್ಕ್ರಿಪ್ಟ್ ಆಗಿದೆ, ಸೂಪರ್ ಸ್ಕ್ರಿಪ್ಟ್ ಆಗಿದೆ. ಸೊ ಇವೆಲ್ಲ ಇದನ್ನ ಎಕ್ಸಿಕ್ಯೂಟ್ ಮಾಡಿ ನೋಡೋಣ ಹೆಂಗೆ ವರ್ಕ್ ಆಗುತ್ತೆ ಅಂತ. ಸೊ ಒಂದೊಂದೇ ಫಾರ್ಮ್ಯಾಟಿಂಗ್ ಎಲಿಮೆಂಟ್ಸ್ನ ಇವಾಗ ಎಕ್ಸಿಕ್ಯೂಟ್ ಮಾಡೋಣ. ಫಸ್ಟ್ ಇವಾಗ ಕೋಡ್ಗೆ ಹೋಗೋಣ. ಸೊ ನನ್ನ ಹತ್ರ ಇವಾಗ HTML ಸ್ಟ್ರಕ್ಚರ್ ಇದೆ. ಸೊ ಒಂದು ಪ್ಯಾರಾಗ್ರಾಫ್ ತೊಗೊತೀನಿ. ಸೊ ಈ ಪ್ಯಾರಾಗ್ರಾಫಲ್ಲೇ ನಾವು ಟೆಕ್ಸ್ಟ್ ಫಾರ್ಮ್ಯಾಟಿಂಗ್ನ ಎಕ್ಸಿಕ್ಯೂಟ್ ಮಾಡಿ ನೋಡೋಣ. ಸೊ ಇವಾಗ ಹಲೋ ವರ್ಲ್ಡ್, ಸೊ ವೆಲ್ಕಮ್ ಟು ಇಂಡಿಯಾ ಅಂತ ಕೊಡ್ತೀನಿ. ಸೊ ಮೊದಲನೇ ಟ್ಯಾಗ್ ಯಾವುದು? ಬೋಲ್ಡ್ ಟ್ಯಾಗ್. ಸೊ ಇವಾಗ ಬೋಲ್ಡ್ ಟ್ಯಾಗ್ನ ಟೆಸ್ಟ್ ಮಾಡಿ ನೋಡೋಣ. ಸೊ ಇದನ್ನು ಇವಾಗ ಎಕ್ಸಿಕ್ಯೂಟ್ ಮಾಡಿ ನೋಡೋಣ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಹಲೋ ವರ್ಲ್ಡ್ ಅನ್ನೋದು ಬೋಲ್ಡಲ್ಲಿ ಬಂದಿದೆ, ಮಿಕ್ಕಿರೋದೆಲ್ಲ ನಾರ್ಮಲಾಗಿ ಬಂದಿದೆ. ಸೊ ಇವಾಗ ನೆಕ್ಸ್ಟು ಯಾವ ಟ್ಯಾಗು? ಸ್ಟ್ರಾಂಗ್ ಟ್ಯಾಗು. ಸೇಮ್ ಥಿಂಗ್, ಇವಾಗ ಬೋಲ್ಡ್ ತೆಗೆದುಬಿಟ್ಟು ಸ್ಟ್ರಾಂಗ್ ಕೊಡ್ತೀನಿ. ಮತ್ತು ಸ್ಟ್ರಾಂಗ್ ಟ್ಯಾಗ್ನ ನಾನು ಕ್ಲೋಸ್ ಮಾಡ್ತೀನಿ. ಸೊ ಇದನ್ನ ನಾನು ಇಲ್ಲೇ ಮೆನ್ಷನ್ ಮಾಡ್ಕೊಂಡ್ಬಿಡ್ತೀನಿ. ಇದನ್ನು ಬೋಲ್ಡ್ ಟ್ಯಾಗ್ ಅಂತ, ಇದನ್ನು ಸ್ಟ್ರಾಂಗ್ ಟ್ಯಾಗ್ ಅಂತ. ಇದನ್ನು ಎಕ್ಸಿಕ್ಯೂಟ್ ಮಾಡಿ ತೋರಿಸ್ತೀನಿ ನೋಡಿ. ಇಲ್ಲಿ ಬೋಲ್ಡ್ಗಿಂತ ಸ್ಟ್ರಾಂಗು ಇನ್ನೂ ಸ್ವಲ್ಪ ಥಿಕ್ನೆಸ್ ಜಾಸ್ತಿ ಇದೆ ನೋಡಿ. ಬೋಲ್ಡ್ ಟ್ಯಾಗ್ಗಿಂತ ಇದು ಸ್ಟ್ರಾಂಗ್ ಟ್ಯಾಗ್ ಸ್ವಲ್ಪ ಥಿಕ್ನೆಸ್ ಜಾಸ್ತಿ ಇದೆ. ಸೊ ನೆಕ್ಸ್ಟ್ ಟ್ಯಾಗ್ ಬಂದ್ಬಿಟ್ಟು ಇಟಾಲಿಕ್. ಸೊ ಇವಾಗ ಇಟಾಲಿಕ್ ಟ್ಯಾಗ್ ಹೋಗೋಣ. ಸೊ ಇಟಾಲಿಕ್ ಟ್ಯಾಗ್ ಬಂದ್ಬಿಟ್ಟು ನಾನು ಇದನ್ನು ತೆಗೆದುಬಿಟ್ಟು ವೆಲ್ಕಮ್ ಟು ಇಂಡಿಯಾ ಅಂತಿದೆಯಲ್ಲ, ನೋಡಿದ್ರಲ್ಲ, ವೆಲ್ಕಮ್ ಟು ಇಂಡಿಯಾ ಅದು ಮಾತ್ರ ಇಟಾಲಿಕಲ್ಲಿ ಬಂದಿದೆ, ಮಿಕ್ಕಿದ್ದೆಲ್ಲ ನಾರ್ಮಲ್ ಆಗಿ ಇದೆ. ಸೊ ನೆಕ್ಸ್ಟ್ ಟ್ಯಾಗ್ ಬಂದ್ಬಿಟ್ಟು ಎಂಪಸಿಸ್ ಟ್ಯಾಗ್. ಸೊ ಈ ಎಂಪಸಿಸ್ ಟ್ಯಾಗ್ ಹೆಂಗೆ ವರ್ಕ್ ಆಗುತ್ತೆ ಅಂತ ನನಗೆ ಗೊತ್ತಿರೋಂಗೆ ಇದು ಕೂಡ ಇನ್ನು ಇಟಾಲಿಕ್ ನೋಡೋಣ. ಇನ್ನು ಸೊ EM ಟ್ಯಾಗ್ ಅಂತಲೇ ಹಾಕ್ಕೊಂಡ್ಬಿಡೋಣ. ಸೊ ಇವಾಗ EM ಟ್ಯಾಗ್ ಹೆಂಗೆ ರನ್ ಆಗುತ್ತೆ ಅಂತ ನೋಡೋಣ. ಸೊ EM ಟ್ಯಾಗ್ ಕೂಡ ಆಲ್ಮೋಸ್ಟ್ ಇಟಾಲಿಕ್ಕಲ್ಲೇ ಬರ್ತಾಯಿದೆ. ಸೊ ಅಂಥ ಡಿಫ್ರೆನ್ಸ್ ಏನೂ ಕಾಣಿಸ್ತಲ್ಲ ಇಟಾಲಿಕ್ಗೂ ಮತ್ತು EM ಟ್ಯಾಗ್ಗೆ, ಸೇಮೇ ಇದೆ. ಸೊ ನೆಕ್ಸ್ಟ್ ಟ್ಯಾಗ್ ಬಂದ್ಬಿಟ್ಟು ಮಾರ್ಕ್ ಟ್ಯಾಗ್. ಮಾರ್ಕ್ ಟ್ಯಾಗ್ ಬಂದ್ಬಿಟ್ಟು ನಾನು ಏನು ಮಾಡ್ತೀನಿ, ಬರೀ ಇಂಡಿಯಾಗೆ ಕೊಡ್ತೀನಿ. ಸೊ ಇಲ್ಲಿ ಮಾರ್ಕ್ ಟ್ಯಾಗ್ ಕೊಟ್ಬಿಟ್ಟು, ಸೊ ಇಲ್ಲಿ ನಾನು ಮಾರ್ಕ್ ಟ್ಯಾಗ್ನ ಕ್ಲೋಸ್ ಮಾಡಿಬಿಟ್ಟು ಇದನ್ನು ಮಾರ್ಕ್ ಟ್ಯಾಗ್ ಅಂತ ಹಾಕ್ತೀನಿ. ಮಾರ್ಕ್ ಟ್ಯಾಗ್ ಹೆಂಗೆ ವರ್ಕ್ ಆಗುತ್ತೆ ಅಂತ ನೋಡೋಣ. ನೋಡೋರಲ್ಲ ಫ್ರೆಂಡ್ಸ್, ಮಾರ್ಕ್ ಟ್ಯಾಗ್ ಕೊಟ್ಟಿದ ತಕ್ಷಣ ಇಂಡಿಯಾಗೆ ಇದು ಯೆಲ್ಲೋ ಕಲರಲ್ಲಿ ಹೈಲೈಟ್ ಆಗ್ತಿದೆ. ಸೊ ಇದು ಎಲ್ಲಿ ಯೂಸ್ ಆಗುತ್ತೆ ಅಂದರೆ, ಡಾಕ್ಯುಮೆಂಟ್ಸಲ್ಲಿ ಏನಾದ್ರು ಇಂಪಾರ್ಟೆಂಟ್ ನೋಟ್ ಏನಾದ್ರು ಹೈಲೈಟ್ ಮಾಡಬೇಕು ಅಂದರೆ ಅಲ್ಲಿ ಇದು ಯೂಸ್ ಆಗುತ್ತೆ. ಸೊ ನೆಕ್ಸ್ಟ್ ಟ್ಯಾಗ್ ಬಂದ್ಬಿಟ್ಟು ಸ್ಮಾಲ್ ಟ್ಯಾಗ್. ಸೊ ಸ್ಮಾಲ್ ಟ್ಯಾಗ್ನೂ ಕೂಡ ನಾನು ಇಂಡಿಯಾಗೆ ಕೊಡ್ತೀನಿ. ನೋಡೋಣ ಎಕ್ಸಿಕ್ಯೂಟ್ ಮಾಡಿ ಹೆಂಗೆ ವರ್ಕ್. ನೋಡಿ, ಇಂಡಿಯಾ ತುಂಬ ಸ್ಮಾಲ್ ಆಗಿ ಬರ್ತಾ ಇದೆ. ನೋಡೋದ್ರಲ್ಲ, ಬೇರೆ ಇಲ್ಲಿ ಹಲೋ ವರ್ಲ್ಡ್ ಈ ಫಾಂಟ್ಗೂ ಇಂಡಿಯಾಗೂ ತುಂಬ ಚಿಕ್ಕದಾಗಿ ಬರ್ತಿದೆ. ಸೊ ನೆಕ್ಸ್ಟ್ ಟ್ಯಾಗ್ ಬಂದ್ಬಿಟ್ಟು ಡಿಲೀಟ್ ಟ್ಯಾಗ್. ಡಿಲೀಟ್ ಟ್ಯಾಗ್ ಬಂದ್ಬಿಟ್ಟು ನಾನು ಇದನ್ನು ಡಿಲೀಟ್ ಟ್ಯಾಗು ಬೇರೆ ವರ್ಡ್ ಕೊಡ್ತೀನಿ, ವರ್ಲ್ಡ್ ಕೊಡ್ತೀನಿ. ಸೊ ಇವಾಗ ಡಿಲೀಟ್ ಟ್ಯಾಗ್ನ ಎಕ್ಸಿಕ್ಯೂಟ್ ಮಾಡಿ ನೋಡೋಣ. ಡಿಲೀಟ್ ಟ್ಯಾಗ್ ಕೊಟ್ಟರೆ ಇದು ಸ್ಟ್ರೈಕ್ ಆಗಿಬಿಡುತ್ತೆ, ನೋಡೋರಲ್ಲ ಇಲ್ಲಿ. ಓಕೆ, ಸೊ ನೆಕ್ಸ್ಟ್ ಟ್ಯಾಗ್ ಬಂದ್ಬಿಟ್ಟು ಇನ್ಸರ್ಟ್ ಟ್ಯಾಗ್. ಸೊ ಇನ್ಸರ್ಟ್ ಟ್ಯಾಗ್ ಕೂಡ ನಾನೇನು ಮಾಡ್ತೀನಿ, ಇದನ್ನು ವರ್ಲ್ಡ್ಗೆ ಇನ್ಸರ್ಟ್ ಟ್ಯಾಗ್ ಕೊಡ್ತೀನಿ. ಸೊ ಇದನ್ನು NS ಟ್ಯಾಗ್.
ನಿಮ್ಗೆ ಗೊತ್ತಿರಂಗೆ ಇದು ಅಂಡರ್ ಸ್ಕೋರ್ ಬರ್ಬೋದು ವರ್ಲ್ಡ್ಗೆ. ನೋಡೋರಲ್ಲ ಫ್ರೆಂಡ್ಸ್, ಅಂಡರ್ ಸ್ಕೋರ್ ಬರ್ತದೆ ಇಲ್ಲಿ. ಸೊ ನೆಕ್ಸ್ಟ್ ಟ್ಯಾಗ್ ಬಂದ್ಬಿಟ್ಟು ಸಬ್ಸ್ಕ್ರಿಪ್ಟ್. ಸೊ ಸಬ್ಸ್ಕ್ರಿಪ್ಟ್ ಬಂದ್ಬಿಟ್ಟು ನಾನು ಇಲ್ಲೇ ಕೊಡ್ತೀನಿ, SUB ಅಂತ. ಇದು ಕೆಳಗಡೆ ಚಿಕ್ಕದಾಗಿ ಬರುತ್ತೆ ನೋಡಿ, ಇಲ್ಲಿ ಹಲೋ ವರ್ಲ್ಡ್ ನೋಡೋದಲ್ಲ, ಈ ಈ ಲೈನ್ಗಿಂತ ಇದು ಕೆಳಗಡೆ ಬಂದಿದೆ ಸಬ್ಸ್ಕ್ರಿಪ್ಟ್. ಸೊ ಈ ಸಬ್ಸ್ಕ್ರಿಪ್ಟ್ ಆ್ಯಪ್ ನಿಮ್ಗೆಲ್ಲಾದರೂ ಈಕ್ವೇಷನ್ಸ್ ಬರೆಯೋದಕ್ಕೆ ಅಲ್ಲಿ ಇಲ್ಲಿ ಯೂಸ್ ಆಗುತ್ತೆ. ಸೊ ಈಕ್ವೇಷನ್ಸ್ ಬರೀಬೋದು, ಬೇರೆ ಏನಾದ್ರು ಫಾರ್ಮುಲಾಸ್ ಇದ್ದರೆ ಫಾರ್ಮುಲಾಸ್ ಬರೀಬೋದು. ಇವಾಗ ಸೂಪರ್ ಸ್ಕ್ರಿಪ್ಟ್ ಇದನ್ನು SUP ಮಾಡ್ತೀನಿ. ಇದನ್ನು ಅಂತ ಹಾಕ್ತೀನಿ. ಸೊ ಸೂಪರ್ ಸ್ಕ್ರಿಪ್ಟ್. ಸೊ ಇದನ್ನು ಎಕ್ಸಿಕ್ಯೂಟ್ ಮಾಡೋಣ. ಸೂಪರ್ ಸ್ಕ್ರಿಪ್ಟ್ ಏನೂ ಡಿಫ್ರೆನ್ಸ್ ಇಲ್ಲ, ಇದರ ಆಪೋಸಿಟ್ಟು ಮೇಲೆ ಬರುತ್ತೆ ಅಷ್ಟೇ. ಸೊ ಇದು ಎಲ್ಲಾದರೂ ನೀವು ನಂಬರ್ಸ್ ಬರಿಬೇಕಾದ್ರೆ 4th 12th 2nd ಈ ಥರ ಬರೀಬೇಕಾದ್ರೆ ಈ ಸೂಪರ್ ಸ್ಕ್ರಿಪ್ಟ್ ಯೂಸ್ ಆಗುತ್ತೆ. ಸೊ ತೋರಿಸ್ತೀನಿ ನೋಡಿ ಇಲ್ಲಿ. ಇದನ್ನು ಇಲ್ಲಿ ತೊಗೊಂಡ್ಬಿಟ್ಟು ನಾನು ಇಲ್ಲಿ 2nd ಹಿಂದಿ ಅಂತ ಹಾಕಿದ್ದೀನಿ. ಸೊ ಇಲ್ಲಿ SUP ಹಾಕ್ತೀನಿ. ಸೊ ಇಲ್ಲಿ ನೋಡೋರಲ್ಲ, 2 ಪಕ್ಕದಲ್ಲಿ ND ಅಂತ ಹಾಕಿದ್ದೀನಿ. ಸೊ ಈ ಥರ ಕೇಸಸಲ್ಲಿ ಇದು ಸೂಪರ್ ಸ್ಕ್ರಿಪ್ಟ್ ಟ್ಯಾಗು ವರ್ಕ್ ಆಗುತ್ತೆ. ಸೊ ಫ್ರೆಂಡ್ಸ್, ತಿಳ್ಕೊಂಡ್ರಲ್ಲ. ಸೊ HTML ಟೆಕ್ಸ್ಟ್ ಫಾರ್ಮ್ಯಾಟಿಂಗ್ ಹೆಂಗೆ ಮಾಡೋದು ಅಂತ. ಸೊ ನಾನೆಲ್ಲ ಪ್ಯಾರಾಗ್ರಾಫ್ ಟ್ಯಾಗಲ್ಲೇ ಟೆಸ್ಟ್ ಮಾಡಿದ್ದೀನಿ, ನೀವು ಬೇರೆ ಟ್ಯಾಗ್ಸಲ್ಲಿ ಹಾಕಿ ಕೂಡ ಟೆಸ್ಟ್ ಮಾಡ್ಬೋದು. ಸೊ ಇದು ಜಸ್ಟ್ ಎಕ್ಸಾಂಪಲ್ ಅಷ್ಟೇ. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತು ಬೆಲ್ ಐಕಾನ್ನ ಕ್ಲಿಕ್ ಮಾಡಿ.